ಮನುಷ್ಯ ಗಿಟ್ರೆ ಮನುಷ್ಯ ಇತ್ತು ಅಂತಂದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ವಿಚಾರ. ಖಂಡಿತ ಸರ್, ಖಂಡಿತ. ದಿಸ್ ಇಸ್ ಹಂಗೆ ಇಲ್ಲೂ ಅಷ್ಟೇ. ಆಗ ಮಾಡಬೇಕು ಅಂತ ಛಲ ಆಯಿತು ಎಲ್ರಿಗೂ. ನಮ್ಗೆ ಹೊಸ ಜಾಗ ಇಲ್ಲ, ನಿಯರೆಸ್ಟ್ ಟೆಂಪಲ್ ಎಲ್ಲಿ ಪಿಟ್ಸ್ಬರ್ಗ್ ಇತ್ತು, ಇನ್ನೊಂದು ನ್ಯೂಯಾರ್ಕ್. ಎರಡೂ ತುಂಬ ದೂರ. ಗ್ರೋ ಮಾಡಿದ್ದು ಯಾವಾಗ ಅಂದರೆ 1976 ಅಲ್ಲಿ. 1976 50 ವರ್ಷ ಮುಂದಿನ ವರ್ಷ ನಡೆಯುತ್ತೆ. ಮನಿ, ಟ್ಯಾಲೆಂಟ್ ಆ್ಯಂಡ್ ಸೇವಾ ಮೂರು ಬೇಕು. ಈಗ ಯಾವ ಒಂದು ಬಂದರೂ ಸಾಕಾಗಲ್ಲ, ಒಂದಿಲ್ದರೂ ಆಗೋಲ್ಲ. ಬರೀ ದೊಡ್ಡ ಆಗ್ತಾನೆ ಆಗೋದಿಲ್ಲ. ಸೆಲ್ಫ್ಲೆಸ್ ಸೇವಾ ಮಾಡೋರು ಟೆಂಪಲಿಗೆ ಆಲ್ವೇಸ್ ನೀಡೆಡ್. ತಾವು ಕೆಲಸ ಬಿಟ್ಟು ಬಂದು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಬಂದ್ರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸೈನ್ ಮಾಡಿ ಹೋಗಿದ್ದೀವಿ ಅವನು ಜೂನಲ್ಲಿ ಶುರು ಮಾಡೋಕ್ಕೆ ಅಂತ. ನಮ್ಮಲ್ಲಿ ಒಬ್ಬರು ಮೆಂಬರು ಆ ಕಾಂಟ್ರಾಕ್ಟ ಫೈಟ್ ಮಾಡಿಬಿಟ್ಟು ಅವನು ಇವಾಕಡ್ ಔಟ್ ಅದೇ. ಕನ್ನಡಿಗರು, ತೆಲುಗು, ಮರಾಠಿ, ಗುಜರಾತಿ, ಬೆಂಗಾಲಿ ಎಲ್ಲರೂ ಶಾಸ್ತ್ರ ಮಾಡಬೇಕಲ್ಲ, ಅದಕ್ಕೋಸ್ಕರ ಈ ವ್ಯಕ್ತಿಗಳೆಲ್ಲ ಆಯಿತು. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ಶಿಕ್ಷತಿ ದುಷ್ಕೃತಃ. ಹಾಯ್, ಹೆಲ್ಲೋ, ನಮಸ್ಕಾರ. ಧರ್ಮವನ್ನು ಯಾರು ರಕ್ಷಿಸ್ತಾನೋ ಆತನನ್ನು ಧರ್ಮ ರಕ್ಷಿಸುತ್ತದೆ ಅನ್ನೋದು ಬಹುಶಃ ನೀವು ಕೇಳಿದ್ದೀರಾ, ನಾವು ಕೇಳಿದ್ದೀವಿ, ಹಾಗೆ ಓದ್ತಾನೂ ಇರ್ತೀವಲ್ಲ. ಸೊ ದೇವರು ಯಾವುದೇ ರೂಪದಲ್ಲಿದ್ದರೂ ಆತ ದೇವಸ್ಥಾನದಲ್ಲಿ ಇರ್ತಾನೆ, ನಮ್ಮನ್ನು ಎಲ್ಲರನ್ನೂ ರಕ್ಷಿಸ್ತಾನೆ ಅನ್ನೋದು ಬಹಳ ನಾವೆಲ್ಲರೂ ಕೂಡ ನಂಬುವಂಥದ್ದು, ರೈಟ್? ಇವತ್ತು ಅಂಥ ಒಂದು ವಿಶೇಷವಾದಂಥ ಜಾಗದಲ್ಲಿದ್ದೀವಿ. ನ್ಯೂಯಾರ್ಕ್ ಸ್ಟೇಟು ಬಹಳ ತಾವೆಲ್ಲರೂ ಕೂಡ ಕೇಳೇ ಇರ್ತೀರ, ದ ವೆರಿ ಫೇಮಸ್ ಆ್ಯಕ್ಚುಲಿ. ಸೊ ನ್ಯೂಯಾರ್ಕ್ ಸ್ಟೇಟ್ನ ಕ್ಯಾಪಿಟಲ್ ಆದಂಥ ಆಲ್ಬನಿಯಲ್ಲಿ ಇವತ್ತು ನಾವಿದ್ದೀವಿ. ದ ಹಿಂದೂ ಟೆಂಪಲ್ ಆ್ಯಂಡ್ ಕಲ್ಚರಲ್ ಸೆಂಟ್ರಲ್ ಆಲ್ಬನಿ. ವೆಲ್ಕಮ್ ಟು ಟೆಂಪಲ್ ರನ್. ಜೊತೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಇವರು ನಮ್ಮ ಕರ್ನಾಟಕದ ಶಿವಮೊಗ್ಗದವರು, ಶ್ರೀಯುತ ಮತ್ತೂರ್ ಬಾಲಕೃಷ್ಣ ಸರ್ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈ ಒಂದು ಟೆಂಪಲ್ಲು ನಾವು ನಿಮಗೆ ತೋರಿಸಿದ್ವಲ್ಲ, ಇದನ್ನು ಒಂಥರ ತುಂಬ ಫೌಂಡೇಶನ್ ಅಂತೀರಾ ಅಥವಾ ನೆಕ್ಸ್ಟ್ ಬರೋವಂಥ ಒಂದು ಐಡಿಯಾಸ್ ಇರ್ಬೋದು. ಇವ್ರ ಥಾಟ್ಸ್ ಕೇಳೋದಕ್ಕೆ ಒಂದು ಚೆಂದ ಗೊತ್ತಾ. ಐ ಥಿಂಕ್ ಈವನ್ ನೀವು ಕೂಡ ತುಂಬ ಕುತೂಹಲವಾಗಿದ್ದೀರಿ ಅಲ್ಲ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾಂ, ಟೆಂಪಲಲ್ಲಿ ನಿಮ್ಮ ಪಾತ್ರ ಏನು ಅಂತ ಕೇಳ್ಬೋದಾ? ಎಲ್ಲರೂ ಅಂತ ಹೇಳ್ಬೋದು. ತುಂಬ ಜನ ಇರ್ತಾ ಇರಲಿಲ್ಲ.
In 60s, when United States liberalized the immigration policies, they had open blanket approval from the Labor Department. ಲೇಬರ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಪರಿಸ್ಥಿತಿ ಆಗಿತ್ತು. ಆ ಸಿಚುವೇಶನ್ ಅಂದ್ರೆ ಎಷ್ಟು ವರ್ಷ ಹಿಂದೆ? 65, 60s and 70s, early 70s. That's when ನಮ್ಮ ಅವೆಲ್ಲ ತುಂಬ ಅಮೆರಿಕ wanted desperately engineers, doctors, scientists ಎಲ್ಲ ಬೇಕಾಗಿತ್ತು. ಅದಕ್ಕೋಸ್ಕರ ಇವರು ಅಪ್ರೂವಿಂಗ್ ಇಂಡಿವಿಜುವಲ್ ಕೇಸಸ್ ಎಲ್ರಿಗೂ ಅನುಕೂಲ ಅಂತ ಹೇಳಿ ಬ್ಲಾಂಕೆಟ್ ಅಪ್ರೂವಲ್ ಕೊಟ್ಬಿಟ್ರು. ಬ್ಲಾಂಕೆಟ್ ಅಪ್ರೂವಲ್ ಅಂತಂದ್ರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. They'll get the employment approval and they can also apply for green card afterwards. ಅಂದ್ರೆ ಇಮಿಡಿಯೇಟ್ ಆಗಿ ಆ ತರ. Because ಆಗ 6 months ಏನೋ ವೈಟ್ ಮಾಡಬೇಕಾಯ್ತು. ಸೊ ಅವಾಗ ತಾವು ಬಂದಿದ್ದು? ನಾನು ಬಂದಿದ್ದು 66 ಅಲ್ಲಿ. 67ರಿಂದ ನಾನು 83 ತನಕ ಕೆಲಸ ಮಾಡಿದೆ. ಇದಕ್ಕೆ ನ್ಯೂಯಾರ್ಕ್ ಸ್ಟೇಟಿಗೆ 83ನಲ್ಲಿ ನಾನು ರಿಟೈರ್ಡ್ ಸ್ಟೇಟಿಂದ. ಬಟ್ ದಿಸ್ ಟೆಂಪಲ್ ಶುರು ಮಾಡಿದ್ದು ಯಾವಾಗ ಅಂದರೆ 1976 ಅಲ್ಲಿ. 76 50 ವರ್ಷ ಮುಂದಿನ ವರ್ಷ ಬಂದಿದ್ದೆ. So there's a lot of struggle because at the time we were only about 70-80 families. And ಟೆಂಪಲ್ ಬಿಲ್ಡ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಆಮೇಲೆ ಒಂದು ಕ್ವಶನ್ ಕಳಿಸ್ಬಿಟ್ಟು ಎಲ್ಲರೂ ಅಪ್ರೂವ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ವಿ. ಎಲ್ಲರೂ ಅಪ್ರೂವ್ ಮಾಡಿದ್ರು. ಸರ್ 1 or 2 people I think. This property became available after we registered our temple organization. It's $53,000, 8 acres, 8.08 acres. ಈ ಟೆಂಪಲ್ಲು ಮುಂಚೆ ಏನಾದರೂ ಅಂದರೆ ಬೇರೆ ಒಂದು ಬಿಲ್ಡಿಂಗ್ ಇತ್ತಾ ಅಥವಾ ಇದು ಖಾಲಿ ಜಾಗ ಇತ್ತಾ, ಹೇಗೆ? ಇದೆಲ್ಲ ಮೊದಲು ಫಾರ್ಮ್ ಹೌಸ್ ಇತ್ತು. ಚಿಕನ್ ಫಾರ್ಮ್ ಹೌಸ್ here. There's a big old barn was here where the temple is now. So we demolished all that. Complete ಎಲ್ಲ. Yeah. But before we come here, we had to think about our old temple, the building that you saw. ಒಂದು ಚಿಕ್ಕದು ಅಲ್ಲಿ ಮುಂಚೆ ಒಂದು ಅಲ್ಲೇ ಶುರು ಮಾಡಿದ್ದು. ದೊಡ್ಡ ಹಾಲ್ ಇತ್ತು. ಆಕ್ಚುಲಿ ಇದು ನಮ್ಮ ಎಷ್ಟು 7-8 ರೂಮ್ಸ್ ಇತ್ತು. ಅದೆಲ್ಲ ಒಡೆದು ಬಿಟ್ಟು ಸ್ಟೀಲ್ ಬೀಮ್ಸ್ ಹಾಕ್ಬಿಟ್ಟು ದೊಡ್ಡ ಹಾಲ್ ಮಾಡಿದ್ವಿ. ಹಾಲ್ ಮಾಡಿದ್ಮೇಲೆ ಅದು ಇನಾಗ್ರೇಟ್ ಮಾಡಿದ್ವಿ. August 28, 1976 ಸೆಪ್ಟೆಂಬರ್ನಲ್ಲಿ we opened the old temple. ಈ ಬಿಲ್ಡಿಂಗ್ ಕಟ್ಟಿದ್ದು 1991 ಕಟ್ಟಿದ್ದು 92ರಲ್ಲಿ ಇಲ್ಲೇ ಇನಾಗ್ರೇಟ್ ಮಾಡಿ ಕುಂಭಾಭಿಷೇಕ. January 15 ಬಿಟ್ಟಿದ್ದೆ ಮಹಾಗಣಪತಿ ಕುಂಭಾಭಿಷೇಕ. ಆಮೇಲೆ ಜೂನ್ನಲ್ಲಿ ಬಿಟ್ಟಿದ್ದೆ ಲಕ್ಷ್ಮೀನಾರಾಯಣ, ಶಿವ. ಆಮೇಲೆ ಇಲ್ಲಿ ಸುತ್ತಲೂ ನೋಡ್ತಿದ್ರೆ ಒಂದು ತುಂಬ ಸುಂದರವಾಗಿರುವಂಥ ಮೂರ್ತಿಗಳು ಕಾಣಿಸ್ತಾ ಇದೆ. ಬಹುಶಃ ನಾನು ಭಾವಿಸ್ತೀನಿ ಇದು ಭಾರತದಿಂದ ಬಂದಿದ್ದು ಅಂತ ಅಲ್ವಾ? ಓಕೆ. ಸೊ ನಾರ್ತು ಕಾಣಿಸುತ್ತೆ, ಸೌತು ಕಾಣಿಸುತ್ತೆ. ಕನ್ನಡಿಗರು, ತೆಲುಗು, ಮರಾಠಿ, ಗುಜರಾತಿ, ಬೆಂಗಾಲಿ ಎಲ್ಲರೂ ಶಾಸ್ತ್ರ ಮಾಡಬೇಕಲ್ಲ. ಅದಕ್ಕೋಸ್ಕರ ಈ ವಿಗ್ರಹಗಳೆಲ್ಲ ಆಯಿತು. ರಾಮ ವಿಗ್ರಹ ಅದೆಲ್ಲ ಮಾರ್ಬಲ್ ಬಂತು. ಕೃಷ್ಣ, ಆಮೇಲೆ ರಾಧಾಕೃಷ್ಣ. 1990 ಜೂನ್ನಲ್ಲಿ ವಿಜಯದ ಕುಂಭಾಭಿಷೇಕ ಲಕ್ಷ್ಮೀನಾರಾಯಣ, ಶಿವ and all other Parva Devatas. ಅದೆಲ್ಲ ಆಮೇಲೆ ಮಾಡಿ ರಾಮ and ಕೃಷ್ಣ. ಆಮೇಲೆ ಸೇಮ್ ವೇ we did Mahavira and ಆಮೇಲೆ also we did Saraswati and Durga and Nageshwar was also done. They were all done in phases in a great way. ಇದು ವೆರಿ ಫಸ್ಟ್ ಟೈಮ್ ನಾವು ಮಾಡಿದಾಗ ಫಸ್ಟ್ ಕುಂಭಾಭಿಷೇಕ ಮಾಡಿದಾಗ ದೀಪಾವಳಿ ಟೈಮ್ we paid off all the loans for the thing. And we got to mention one point. When we purchased this property, it's $53,000. At that time, we had less than $2,000 in our hand. Okay. ಆಗ ಹೋಟೆಲು ಯಾವತ್ತೂ ದುಡ್ಡಿರಲಿಲ್ಲ. ಎಲ್ಲರೂ $10,000-15,000 ಅಷ್ಟೇ ಇನ್ಕಮ್ ಬರ್ತಾಯಿತ್ತು.
ಆಗ ಎಲ್ಲ ಪ್ಲಜ್ ತೊಗೊಂಡ್ಬಿಟ್ಟು ಆ ಪ್ಲಜ್ ಮೇಲೆ ಬಾರೋ ಮಾಡ್ಕೊ, ಇದು ಬ್ಯಾಂಕಿಗೆ ಕಟ್ಬಿಟ್ಟು ಇದಪ್ಪ ಅದ್ರ ಮೇಲೆ ಡೌನ್ ಫೋನಿಗೆ ದುಡ್ಡು ತೊಗೊಂಡು, ಆಮೇಲೆ ಪ್ಲಸ್ ರಿನೋವೇಷನಿಗೆ ಅದೇ ಒರಿಜಿನಲ್ ಲೋನು ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ, ಸೆಕೆಂಡ್ ಲೋನು ಇನ್ನೊಂದು ಬ್ಯಾಂಕಲ್ಲಿ. ಅದು ನಮ್ಮವರೇ ಒಬ್ಬರು ನೆಗೋಷಿಯೇಟ್ ಮಾಡಿದ್ರು. ಆ ಸೆಕೆಂಡ್ ಲೋನು ಪೇಯ್ಡ್ ಆಫ್ ಇನ್ 2 years 3 years ಏನು. ಮನುಷ್ಯ ಇತ್ತು ತನಗೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ವಿಚಾರ. ದಿಸ್ ಇಸ್ ಹಂಗೆ ಇಲ್ಲೂ ಅಷ್ಟೇ. ಆಗ ಮಾಡಬೇಕು ಅಂತ ಛಲ ಆಯಿತು ಎಲ್ರಿಗೂ. ನಮ್ಗೆ ಹೊಸ ಜಾಗ ಇಲ್ಲ, ನಿಯರೆಸ್ಟ್ ಟೆಂಪಲ್ ಎಲ್ಲಿ ಪಿಟ್ಸ್ಬರ್ಗ್ ಇತ್ತು, ಇನ್ನೊಂದು ನ್ಯೂಯಾರ್ಕ್, ಎರಡೂ ತುಂಬ ದೂರ. ನ್ಯೂಯಾರ್ಕ್ ಟೆಂಪಲ್ ಆಲ್ಸೋ ಸ್ಟಾರ್ಟ್ ಆಯ್ತು. ನಾ ಶುರು ಮಾಡಿದಾಗಲೇ ಅವರು ಶುರು ಮಾಡಿದ್ರು 1976. ಹಾಗಾದ್ರೆ ಫಸ್ಟ್ ಇಲ್ಲಿ ಆದ್ಮೇಲೆ ನ್ಯೂಯಾರ್ಕ್ ಅಲ್ಲಿ ಹೆಚ್ಚು ಕಮ್ಮಿ ಅವರದು ಜೂನಲ್ಲಿ ನಾವು ಮಾಡಿದ್ರು. ನೀವು ಹೋದಾಗ ಅಲ್ಲಿ ಗೊತ್ತಾಯ್ತು ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡಿದ್ರು ಅಂತ. ಆಮೇಲೆ ಈ 91ನಲ್ಲಿ borrowed money. Actually, we didn't borrow money. We asked the contractor to hold some money for 1 year. We built this $750,000. We added all this Viman Gopuram. So, ಇಂಡಿಯಾದಿಂದ ಇಂಡಿಯಾಕ್ಕೆ ಶಿಲ್ಪಿನ ಕರೆಸ್ಬಿಟ್ಟು ಸೆಲವರಾಜ್ ಅಂತ ಎಲ್ಲ ಡೆಕೋರೇಟಿವ್ ಆರ್ಚಸ್ ಹಿಯರ್ ಅಂಡ್ ಪರ್ವಾರ ದೇವತಾ, ವಿಮಾನ ಗೋಪುರಂ, ಮೇನ್ ಇದಕ್ಕೆ ಸೈಡ್ ಗೋಪುರಂ ಎಲ್ಲ ಅವನೇ ಮಾಡ್ತಿದ್ರು. They were here for 6 months first year and did all this work. Then another 6 months next year they came, did the painting work. ಅದು ಮಾಡಿಸ್ಬಿಟ್ಟು ಈಗ ಎಷ್ಟು ಬ್ಯೂಟಿಫುಲ್, ಈಗ ಯಾರು ಬಂದ್ರು ಎಷ್ಟು ತುಂಬ ಚೆನ್ನಾಗಿದೆ ಅಂತಾರೆ. This is one of the unique, we can say, it gives the appearance of bigness. ಖಂಡಿತ ಸರ್, ಹೌದು. ಇಲ್ಲಿ ನಾವೊಂದು ಆಡಿಟೋರಿಯಂ ನೋಡಿದ್ವಿ, ಅದ್ರ ಬಗ್ಗೆ ತಾವು ತಿಳಿಸಬಹುದಾ? 2007 ಕೆಲಸ ಬಿಲ್ಡ್, ಐ ವಾಸ್ ದ ಪ್ರಾಜೆಕ್ಟ್ ಚೇರ್ಮನ್ ಅದನ್ನು ಮಾಡೋದು ಕನ್ಸ್ಟ್ರಕ್ಷನ್. ಇದಕ್ಕೂ ಅಷ್ಟೇ ಐ ವಾಸ್ construction committee. Every improvement I have been involved. Temple building is that originally it was 2-story structure. Okay. And still we have plans. Because of the money, at that time we were short of money, they removed the whole downstairs. So with the result that after we built it, we found out we cannot hold big gatherings here. ಜಾಸ್ತಿ ಜನ ಬಂದಾಗ ಕಷ್ಟ ಆಗ್ತಿತ್ತು ಭಾಳ. ಅದಕ್ಕೋಸ್ಕರನೇ ನ್ಯೂ ಒನ್ ಅಲ್ಲೇ ಪಕ್ಕದಲ್ಲಿ ಕಲ್ಚರ್ ಸೆಂಟರ್. That has become a dynamic center for the community. Vibrant, and we have a lot of activities that goes on there. Concurrently on a typical weekend, we have 7, 8, 10 activities going on. ಅಂದ್ರೆ ಪ್ರತಿ ವಾರ ಒಂದು ನಡೀತಿರೋದು, ಸಂಗೀತ, ನೃತ್ಯ, ಡ್ಯಾನ್ಸ್, ಪರ್ಫಾರ್ಮೆನ್ಸ್, ಬಾಲವಿಹಾರ, ಚಿನ್ಮಯ ಬಾಲವಿಹಾರ ಕ್ಲಾಸಸ್, ಆಮೇಲೆ ಅದು ಎಲ್ಲ ಇಲ್ಲೇ ನಡೆಯುತ್ತೆ. We have 3 classrooms upstairs, 4 classrooms ಕೆಳಗೆ downstairs, 6 classrooms plus 2 big banquet hall and a combo room ಅಂತಿದೆ. Very well planned. Even there also, after we built it, even though it looks very big, it is 25,000 square foot building. ಆದ್ರೂ ತುಂಬ ಜನ ಇದ್ದಾಗ ಅದು ಫಿಲಪ್ ಆಗುತ್ತೆ. ಅವಾಗ ಏನಪ್ಪ ಇಷ್ಟು ದೊಡ್ಡದು ಅನ್ಸುತ್ತೆ, ತುಂಬಾ ಜನ ಇದ್ದಾಗ ಅಯ್ಯೋ ಚಿಕ್ಕದ ಅಂತ ಅನ್ಸುತ್ತೆ. That is human nature. ಬಿಲ್ಡ್ ಮಾಡ್ಬೇಕಾದ್ರೆ ನಾವು ತುಂಬ ಚಿಕ್ಕದು. It's like a ಮನೆ. You start with a small home. Too small and buy a bigger home. It's still small. It's small. Then after you go, it's too big, we had to go down and reduce it. One time they will have probably 100 people sitting in there doing the puja. And Navratri is a big event there. Now ladies will come to Valsasa puja ಮಾಡ್ತಾರೆ, ಅಕ್ಷರ ಪೂಜೆ ಎಲ್ಲ ಮಾಡ್ತಾರೆ. ಏನಪ್ಪ ಅಂದರೆ ವೈಬ್ರೇಷನ್ ಇದೆ, ಸ್ಪಿರಿಚುವಲ್ ವೈಬ್ರೇಷನ್, ದೇವತಾ ಶಕ್ತಿ ಇಲ್ಲಿದೆ ತುಂಬ. ಇಲ್ಲಿ
ಇಲ್ಲಿ ಪ್ರಸ್ತಾಪ ಮಾಡೋದೆಲ್ಲ ಇಂಪಾರ್ಟೆಂಟ್ ವೆರಿ ಆಂಥೆಂಟಿಕ್ ಪ್ಲೇಸ್ ಫ್ರಮ್ ಇಂಡಿಯಾ ಪ್ರಾಣ ಪ್ರಸ್ತಾಪನ ಓ ಜನಗಳಿಗೆ ಮನೇಲಿ ಪೂಜೆ ಬೇಕಾದ್ರೆ ಮನೆ ನಡೆಯುತ್ತೆ, ಹೊರಗಡೆ ಸರ್ವಿಸ್ ಬೇಕಾದ್ರೆ ಅಲ್ಲೂ ನಡೆಯುತ್ತೆ, ಫ್ಯೂನರ್ಗಳು ಆ ಥರ ಬೇಕಾದ್ರೆ ಅಲ್ಲಿಗೂ ಹೋಗುತ್ತಾರೆ ಫ್ರಿಜ್ಜು. ಆಮೇಲೆ ದೇವಸ್ಥಾನದಲ್ಲೇ ಹೋಮ ಇದೆಲ್ಲ ನಡೆಯುತ್ತೆ. ಇಟ್ ಈಸ್ ಆಲ್ವೇಸ್ ಆಕ್ಯುಪೈಡ್ ಆ್ಯಂಡ್ ಈಗ ಯಾರೂ ಇಲ್ಲ, ಬಿಕಾಸ್ ಇಸ್ ಎ ಟೆಂಪಲ್ ಓಪನ್ಸ್ at 6 o'clock. 6 to 9 to 12 in the morning and 6 to 9 in the evening. ಕರೆಕ್ಟ್. ಓಕೆ ಹಾಂ. It is busy, and also when you have special festivals, weekdays also open. So during our anniversary, ಹಾಂ. usually happens in the month of June. ಓಕೆ. It's about 3 to 4 or 5 days of program. ಓ ಪ್ರತಿ ವರ್ಷ ಜೂನಲ್ಲಿ ನೀವು Anniversary. ಫೆಸ್ಟಿವಲ್ ಮಾಡ್ತೀರಾ? Annual. ಓ, anniversary. Anniversary. ನಾವು ದೊಡ್ಡ ಟೆಂಟ್ ಕಟ್ಟಿಬಿಟ್ಟು ಯಾಕ್ಷಾರ ಮಾಡ್ತೀವಿ. ಓ. ಆ್ಯಕ್ಚುಲಿ ನಮ್ಮ ಟೆಂಪಲ್ ಮುಂದುವರೆಸಿ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಹ್ಮ್. ಅಲ್ಲೇ ಯಾಕ್ಷಾರ ಇದೆಲ್ಲ ಕಟ್ಟಬೇಕು ಅಂತಿದೆ ಯೋಚನೆ. ಆ, ಆ. ಹಾಲು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಆಗಲೇ ಮಾಡಿದರೆ ಚೀಪರ್. ಇವಾಗ ಏನು ವೆರಿ ವೆರಿ ಎಕ್ಸ್ಪೆನ್ಸಿವ್ ಇನ್ಫ್ಯಾಕ್ಟ್. ಬಟ್ ಅದೇ ತರ ದಾನಿಗಳು ಬರ್ತಾರೆ ಸರ್, ಈತನ ಸನ್ನಿಧಿಗೆ ಈತನಿಗೋಸ್ಕರ ಒಂದಿಷ್ಟು ಜನ ದಾನಿಗಳು ಬಂದೇ ಬರ್ತಾರೆ. ಇನ್ನೂ ದೊಡ್ಡದಾಗಿ ಮಾಡ್ತೀರಾ ಅನ್ನೋದು ನನ್ನ ಅಭಿಲಾಷೆ ಅಷ್ಟೇ. ಉದ್ದೇಶ ಏನೋ ಇದೆ, ಬಟ್ ಏನಾಗಿದೆ ಅಂತ ಮನಿ, ಟ್ಯಾಲೆಂಟ್ ಆ್ಯಂಡ್ ಸೇವಾ ಮೂರು ಬೇಕು. ಮೂರು ಬೇಕು. ಹೌದು ಹೌದು. ಈಗ ಯಾವ ಒಂದು ಬಂದರೂ ಸಾಕಾಗಲ್ಲ, ಒಂದಿಲ್ದರೂ ಆಗೋಲ್ಲ. ಸೊ ಬರೀ ದೊಡ್ಡ ಆಗ್ತಾನೆ ಆಗೋದಿಲ್ಲ. ಹಾ. ಕರ್ತವ್ಯಗಳು ಮಾಡೋ ಕೆಲಸ ಮಾಡೋರು ಬೇಕು, ಇಷ್ಟು ಶ್ರಮ. ಆಮೇಲೆ ಟ್ಯಾಲೆಂಟ್ ಇರೋರು ಬೇಕು. ಸುಮ್ಮನೆ ಏನೋ ಒಂದು ಕೆಲಸ ಬಾಧ ಮಾಡಿ ಅಂತಂದ್ರೆ ಪ್ರಾಬ್ಲಮ್. ಸೆಲ್ಫ್ಲೆಸ್ ಸೇವಾ ಮಾಡೋರು ಟೆಂಪಲಿಗೆ ಆಲ್ವೇಸ್ ನೀಡೆಡ್ ಫಾರ್ ಎನಿ ಟೆಂಪಲ್. ಹಂಗಿದ್ರೆ ಮಾತ್ರ ಅವ್ರು ಮುಂದೆ ಬರೋದಕ್ಕೆ ಸಾಧ್ಯ. ಇಸ್ಲಾಕೆ ದೇಶ ಮುಂದೆ ಬರೋಕ್ಕೆ ಒಳ್ಳೆ ಪ್ರಧಾನಿ ಬೇಕು ಅಂದರೆ ನಮ್ಮ ಮೋದಿ ಜೊತೆ ಇರಬೇಕು. ತುಂಬ ಒಂದು ಅಂದರೆ ಇದು ಆಶ್ಚರ್ಯನೂ ಹೌದು, ಅಥವಾ ಒಂದು ಫಾರ್ ಟೈಮ್ ಬೀಯಿಂಗ್ ಅಂತಲೂ ಹಾಗಾದರೂ ತಿಳ್ಕೋಬಹುದು. ಅಂದರೆ ಎಲ್ಲವನ್ನೂ ಈಗ ನಾವು ಅಂದ್ಕೊಂಡ್ರೆ ನಿಭಾಯಿಸ್ತೀವಿ ಅನ್ನೋದಕ್ಕೆ ನಿಮ್ಮ ಬಗ್ಗೆ ಅಂದರೆ ನೀವೇ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅಂತ ಕೇಳ್ಪಟ್ವಿ. ನೀವೇ ಪೂಜೆ ಮಾಡಿದ್ದು ಕೂಡ ಹೌದು ಟೆಂಪಲ್ ಶುರುವಾದಾಗ ಅಂತ. ಎಲ್ಲ ಹೆಂಗೆ ಸರ್, ಅಂದರೆ ನೀವು ಮುಂಚೆ ಅರ್ಚಕರಾಗಿದ್ರ ಅಥವಾ ಸುಮ್ಮನೆ ಪೂಜೆ ಮಾಡಿದ್ರ? ನಾವು ಸಂಕೇತಗಳು. ವಿ ಹ್ಯಾವ್ ಅಬ್ಸರ್ವ್ಡ್ ವಾಟ್ ಹ್ಯಾಪನ್ ಅಂತಂದೇಳಿ ಮಾಡ್ತಾ ಇದ್ದೀವಲ್ಲ. ಮೂರನಲ್ಲಿ ಸಂಕೇತ ಗ್ರಾಮ, ವೇದಿಕ ಗ್ರಾಮ ಅಂತಲೇ ಹೇಳ್ತಾರೆ ಅದನ್ನು, ಸಂಸ್ಕೃತ ಗ್ರಾಮ. ಅದೆಲ್ಲ ಕಾಮನ್. ಜಸ್ಟ್ ಬೈ ಬೀಯಿಂಗ್ ಇನ್ ದ ಅಟ್ಮಾಸ್ಫಿಯರ್ ಯು ಲರ್ನ್ ಎವ್ರಿಥಿಂಗ್. ಆ್ಯಂಡ್ ಪ್ಲಸ್ ನಾವು ಇದ್ದಿದ್ದು ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮಲ್ಲಿ. ಸೊ ಅಲ್ಲೂ ಬೆಳಗಿನ ಜಾವ ಪ್ರೇಯರ್, ಸಾಯಂಕಾಲ ಪ್ರೇಯರ್ ನಡೀತಾಯಿತ್ತು. ಆಮೇಲೆ ಕುಕ್ ಇಲ್ಲದೆ ಇದ್ದಾಗ ನಾವೇ ಸಂಡೇಸ್ ಕುಕ್ ಮಾಡ್ತಾ ಇದ್ವಿ. ಐ ವಾಸ್ ಇನ್ವಾಲ್ವ್ ಏನೋ. ಓ ಮೈ ಗಾಡ್, ಅದೇ ಕರೆಕ್ಟ್. ನೀವು ನಿಜ ಆಲ್ರೌಂಡರು. ಅಂದರೆ ಅಟ್ಲೀಸ್ಟ್ ಇನ್ನು ಯಾರೋ ಇಲ್ಲ ಅಂದರೆ ಓಕೆ ಐ ಕ್ಯಾನ್ ಡೂ ದಟ್. ಯಾರೋ ಇಲ್ಲದೆ when we started the culture center bunch program, I was involved in the every weekend, Sundays. ಆಮೇಲೆ ಬೇರೆ ಬಂದರು ಮಾಡೋದು. ಏನಾಗ್ತಾ ಅಂತಂದರೆ ಅಲ್ಲಿ ಬಿಗಿನಿಂಗಲ್ಲಿ we needed desperately people who were willing to commit themselves. And actually ಕಲ್ಚರ್ಸ್ ಬಿಲ್ಡ್ ಮಾಡೋಕ್ಕೋಸ್ಕರ ನಾನು ಸ್ಟೇಟಿಂದ ರಿಟರ್ನ್ ತಗೊಂಡು ಬಂದೆ 2003ನಲ್ಲಿ. 2007ನಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದು ಅದನ್ನು. ಅಲ್ಲೂ ಲಾಟ್ ಆಫ್ ಚಾಲೆಂಜ್, ಡಿಫ್ರೆಂಟ್ ಪ್ಲ್ಯಾನ್ಸು, ಸೈಜು ಎಲ್ಲ. ಓವರ್ಕೇಮ್ ಲಾಟ್ ಆಫ್ ಇಶ್ಯೂಸ್ ವೆಲ್ ಬಿಲ್ಡಿಂಗ್ ದಿ ಸ್ಟ್ರಕ್ಚರ್. ಫೌಂಡೇಶನ್ ಇಶ್ಯೂ ಇತ್ತು, ಆಮೇಲೆ ಕಾಂಟ್ರಾಕ್ಟರ್ ಇಶ್ಯೂ ಇತ್ತು, ಎಲ್ಲ ರಿಸಾಲ್ವ್ ಮಾಡಿದ್ವಿ. So every project always have some issues and problems. We have to have an ability to solve it, move forward. ಕೈ ಬಿಟ್ಟರೆ ಅಲ್ಲೇ ಬಿಟ್ಟು ಹೋಗುತ್ತೆ.
So we were able to build that. Built at the cost of about $2.45 million. Oh, wow. Now it is more than $5 or $6 million. That's the same building today. In fact, before, if you had seen this place, there was a big depression there and wetland. Oh. ಎಲ್ಲ ಡ್ರೈನ್ ಮಾಡಿ ಅದಕ್ಕೆಲ್ಲ 8 ಫುಟ್ ಸ್ಟೋನ್ ಹಾಕ್ಬಿಟ್ಟು ಅಂದ್ರೆ ಬೇಸ್ ಮಾಡಿರುವಂತದ್ದು. ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಫೌಂಡೇಶನ್ ಮಾಡಲ್ಲ ಅಪ್ಪರ್ ಲೆವೆಲ್ ಲೋಯರ್ ಲೆವೆಲ್ ಸೊ ಮಾಡಿದ್ದು ಬೇಸ್ಮೆಂಟ್. ಲಾಟ್ ಆಫ್ ಆಕ್ಟಿವಿಟೀಸ್ ಗೋ ಆನ್ ಆಲ್ ದ ಟೈಮ್. ಜನರಲಿ ಏನಾಗುತ್ತೆ, ನಾವೆಲ್ಲರೂ ಅಂದ್ಕೊಳ್ಳೋದು ಅಥವಾ ನಮ್ಮ ಆಡಿಯನ್ಸ್ ಕೆಲವರು ಅಥವಾ ಏನಪ್ಪ ಎಲ್ಲನೂ ಒಂದು ಪರ್ಮಿಷನ್ ಸಿಕ್ಬಿಡುತ್ತೆ, ಆರಾಮಾಗಿ ಟೆಂಪಲ್ ಬಿಲ್ಡ್ ಮಾಡಿಬಿಡ್ಬೋದು, ಯಾವ ದೇಶ ಆದರೆ ಏನು ಅನ್ನೋ ಥರ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದರ ಹಿಂದಿನ ಶ್ರಮ ಇದೆಯಲ್ಲ, ಕಷ್ಟಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗುವಂಥದ್ದು. ಬಹುಶಃ ತಾವು ಹೇಳ್ತಿರೋದು ಕೇಳಿದ್ರೆ ನಿಜವಾಗ್ಲೂ ನಮಗೆ ಇಲ್ಲಿ ಕೂಡ ಪರ್ಮಿಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ. ಸೊ ನನಗೆ ನಿಮ್ಮ ಬಗ್ಗೆ ಇನ್ನೊಂದು ಆಶ್ಚರ್ಯ ಅನಿಸಿದ್ದು ಸರ್, ತಾವು ಕೆಲಸ ಬಿಟ್ಟು ಬಂದು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಬಂದ್ರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆ್ಯಂಡ್ ಗ್ರೇಟ್ ಸರ್. When you build it, you see the challenges, you see the issues and problems that you face. Just to give one example, cultures internally, we signed the document, contract document, then had to go to India, start a sign ತಂತ್ರ ನೋಡಬೇಕಾಯ್ತು. ಆಮೇಲೆ ಸೈನ್ ಮಾಡಿ ಹೋಗಿದ್ದೀವಿ, ಅವನು ಜೂನಲ್ಲಿ ಶುರು ಮಾಡೋಕ್ಕೆ ಅಂತ. ನಮ್ಮಲ್ಲಿ ಒಬ್ಬರು ಮೆಂಬರು ಆ ಕಾಂಟ್ರಾಕ್ಟ್ ಫೈಟ್ ಮಾಡಿಬಿಟ್ಟು ಅವನು ವಾಕ್ಡ್ ಔಟ್ ಆಫ್ ದ ಪ್ರಾಜೆಕ್ಟ್. ಅವನು ಮತ್ತೆ ಮಾತಾಡಿಸ್ಬಿಟ್ಟು ಅವನಿಗೆ $15,000 ಪೆನಾಲ್ಟಿ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದಾಯ್ತಾ. It is all this, it may look small, but ಎಲ್ಲ challenges you face in facing a large project like this. ಸರ್, ಇಷ್ಟೊತ್ತು ತಾವು ತುಂಬ ಚೆನ್ನಾಗಿ ಅಂದರೆ ಈ ಒಂದು ಸುಂದರವಾದ ದೇವಸ್ಥಾನದ ಬಗ್ಗೆ ತುಂಬ ವಿಸ್ತಾರವಾಗಿ ತಾವು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ನೀವು ಬಂದಿದ್ದು ನಮ್ಮ ದೇವಸ್ಥಾನಕ್ಕೆ. ವಿ ಆರ್ ವೆರಿ ಹ್ಯಾಪಿ ಟು ಶೋ ಯು ಅರೌಂಡ್ ಅಂತ share this progress, small progress we have made here, the community at last in India. Thank you very much. लक्ष्मीनारायण परब्रह्मणे नमो नमः. स्थिरो भव वरदो भव सुखो भव सुप्रसन्नो भव स्थिरासनं कुरु. महालक्ष्मी देवी नमो नमः. ध्यायामि, ध्यानं समर्पयामि, आवाहयामि. ಈ ಒಂದು ಸುಂದರವಾದ ದೇವಸ್ಥಾನದ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳಿರ್ಬೋದು ಅಥವಾ ವಿಶೇಷವಾದಂಥ ದಿನಗಳಲ್ಲಿ ಹೇಗೆ ನಡೆಯುತ್ತೆ ಪೂಜೆಗಳು ಅಂತ ತಿಳಿಸೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರಾದಂಥ ಶ್ರೀಯುತ ದುರ್ಗಾ ಪ್ರಸಾದ್ ಶರ್ಮಾ ಅವರು. ನಮಸ್ಕಾರ. ಕ್ಯಾನ್ ಯು ಪ್ಲೀಸ್ ಲೆಟ್ ಮೀ ನೋ ವಾಟ್ ಕೈಂಡ್ ಆಫ್ ಪೂಜಾಸ್ ಆ್ಯಂಡ್ ಆಲ್ ದಿಸ್ ಹ್ಯಾಪನ್ಸ್ ಹಿಯರ್? ಓಂ ನಮೋ ಭಗವತೆ ವಾಸುದೇವಾಯ. ದಿಸ್ ಈಸ್ ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್, ಆಲ್ಬನಿ ಹಿಂದೂ ಟೆಂಪಲ್ ಸೊಸೈಟಿ. ಶ್ರೀ ಲಕ್ಷ್ಮೀನಾರಾಯಣ ಪರಿವಾರ ಸಮೇತ ಭವಾನಿ ಶಂಕರ ಸ್ವಾಮಿ ದೇವಾಲಯಂ. We do every Saturday Sri Lakshminarayana Swami Abhishekam and Monday evening Shiva Abhishekam, Lagunyasa Purvaka Rudra Abhishekam and Nagadevata Parivara Devata Abhishekam and Puja, Radha Krishna Devata Puja, and every Tuesday Hanuman Chalisa and Rama Puja Karyakramam. Okay. Today Kurtika Nakshatram evening Subramanyeshwara Swami Vishesha Abhishekam. We do every
ಪೌರ್ಣಮಿ ಲಕ್ಷ್ಮೀನಾರಾಯಣಸ್ವಾಮಿ ಪ್ರೀತ್ಯರ್ಥಂ ರಮಾದೇವಿ ಸಮೇತ ಸತ್ಯನಾರಾಯಣಸ್ವಾಮಿ ದೇವತಾ ವ್ರತಂ. I heard that Shivaratri is very famous. I mean, the way you celebrate here is very famous in the entire Albany. ಪೌರ್ಣಮಿ ಸತ್ಯನಾರಾಯಣಸ್ವಾಮಿ ವ್ರತಂ ಅಂಡ್ ಕಾರ್ತಿಕ ಮಾಸ Shiva Aradhana is this temple is very special and temple anniversary is very big event. Big event is total Albany. And also, I'm sure you would celebrate, Deepavali, Yugadi, Shankranti and all. Deepavali, Dhanatrayodasi is a very special puja. This temple, this North Indian festivals and South Indian Lok Sabha. This is very big event. Ugadi also. Krishna Janmashtami is a very big event in temple. Shivaratri also we celebrate Chatur Avarti, Chatur Amnaya Devata Aradhana and Chatur Parivara Sameta Sri Bhavani Shankara Swami Abhishekam and Ekadash Rudrabhishekam. Rudrahavana also we very special and big event Sri Mahashivaratri festival. Yeah. Shivaratri morning times is Abhishekam Nitya Darshanam. Evening time 6 p.m. to morning 6 a.m. fully Sri Rudrabhishekam, Vishesha Dravya Abhishekam. This is very special event and very big event also this. So Mahashivaratri, Mahanyasa Parayana. Lot of people join this Rudra Mantra Parayana and chanting also. Yeah, and there is also a very famous festival dedicated to Ayyappa Swami too, right? Ayyappa Swami Padipuja also very special. Especially South Indian people is lot of Ayyappa Swami devotees. Malayala community, Tamil, Telugu, lot of Irumudi, Seva, Swami, Abhishekam, Panchamrita also very special event our temple. Thank you so much for sharing a wonderful information. Yeah, thank you. Namaste. ಸೊ ತಾವೆಲ್ಲರೂ ಕೂಡ ನ್ಯೂಯಾರ್ಕ್ಗೆ ಬಂದಾಗ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಆಲ್ಬನಿಗೆ ಬನ್ನಿ. ತುಂಬ ಸುಂದರವಾಗಿದೆ ಈ ಊರು. ಜೊತೆಗೆ ಇಲ್ಲಿರೋಂಥ ಎಲ್ಲ ದೇವತೆಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.